ಹೇ ಗೈಸ್, ಒಂದು ಎಪಿಸೋಡಲ್ಲಿ ಹೀರೋ ಮನೆಗೆ ಬಂದಿರ್ತಾನೆ. ಆಗ ಹೀರೋನಿಗೆ ಮತ್ತು ಹೀರೋಗೆ ಏನು ಮಾತಾಡ್ಬೇಕಂತ ಗೊತ್ತಾಗಲ್ಲ. ಯಾಕಂದರೆ ಹೀರೋ ಬಂದ್ಬಿಟ್ಟು ಹೀರೋನಿಗೆ ಪ್ರಪೋಸ್ ಮಾಡಿರ್ತಾರೆ. ಆದ್ದರಿಂದ ಅವರಿಬ್ರಿಗೂ ಆಕ್ವರ್ಡಾಗಿ ಫೀಲ್ ಆಗ್ತಿರುತ್ತೆ. ಅಲ್ಲಿಗೆ ಒಂದು ಎಪಿಸೋಡ್ ಮುಗ್ದಿತ್ತು. ಹಾಗೆ ಈ ಎಪಿಸೋಡ್ ನೋಡೋದಕ್ಕಿಂತ ಮುಂಚೆ ಎಲ್ಲರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಆವಾಗಲೇ ನಾನು ಹಾಕೋ ಎಲ್ಲ ವಿಡಿಯೋಸ್ ನಿಮಗೆ ನೋಟಿಫಿಕೇಷನ್ ಆಗಿ ಬರೋದು. ಸರಿ, ಬನ್ನಿ ಈ ಎಪಿಸೋಡ್ ಒಳಗೆ ಹೋಗೋಣ. ಈ ಎಪಿಸೋಡ್ ಸ್ಟಾರ್ಟಿಂಗಲ್ಲಿ ಹೀರೋಯಿನ್ ನನಗೆ ವಾಶ್ರೂಮ್ ಬರ್ತಿದೆ ಅಂತ ಅಲ್ಲಿಂದ ಹೋಗ್ಬಿಡ್ತಾಳೆ. ಹೀರೋ ಆಗ ಮನೇಲೇ ಇದ್ಕೊಂಡು ಬಾಯ್ ಬಾಯ್ ಮಾಡ್ತಿರ್ತಾನೆ. ಆಗ ಹೀರೋನು ತನ್ನ ರೂಮಿಗೆ ಬಂದ್ಬಿಟ್ಟು ನಾನು ಏನು ಹೇಳಿದೆ ಅಂತ ಯೋಚಿಸ್ತಿರ್ತಾನೆ. ಅಯ್ಯೋ, ಇದಕ್ಕೇನಾದರೂ ಒಂದು ಸೊಲ್ಯೂಷನ್ ಕಂಡುಹಿಡಿಬೇಕು ಅನ್ಕೊಳ್ತಾನೆ. ಯಾಕಂದರೆ ಹೀರೋನ ನೋಡಿದ ತಕ್ಷಣವೇ ಅವಳು ಓಡೋಗ್ತಿರ್ತಾಳೆ. ಅವಳಿಗೇನೋ ಒಂಥರ ಆಕ್ವರ್ಡಾಗಿ ಫೀಲ್ ಆಗ್ತಿರುತ್ತೆ. ಹೀರೋನ ಅವಾಯ್ಡ್ ಮಾಡ್ತಿರ್ತಾಳೆ. ಆಗ ಹೀರೋ ಅದನ್ನು ಯೋಚಿಸ್ಕೊಂಡೆ ಅಲ್ಲಿರೋ ಚೇರ್ ಮೇಲೆ ಕುತ್ಕೊಳ್ತಾನೆ. ಆಗ ಅವನಿಗೊಂದು ಕಾಲ್ ಬರುತ್ತೆ. ಕಾಲಲ್ಲಿ ಹಾಂ ಹೌದು 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 ಹಂಗೆ ಹೇಳ್ತಿರ್ತಾನೆ. ನೋಡಿದ್ರೆ ಆ ಕನ್ಸ್ಟ್ರಕ್ಟರ್ ಇಲ್ವಾ, ಅವ್ರು ಮಾತಾಡ್ತಿರ್ತಾರೆ. ಆದರೆ ಹೀರೋ ಹೌದು ಹೌದು ಅಂತ ಮಾತ್ರ ಹೇಳ್ತಿರ್ತಾನೆ. ಆಗ ಅವ್ರೀಗ ಏನಾಯ್ತು ಇವನಿಗೆ, ಎಂತಕ್ಕೆ ಇವನು ಹೌದು ಹೌದು ಅಂತ ಹೇಳ್ತಾನಲ್ಲ ಅಂತ ಇವರು ಹೇಳ್ತಾರೆ, ಯಪ್ಪ ತಂದೆ, ಮನೇನ ಬೇಗ ರೆಡಿ ಮಾಡಿಕೊಡು ಅಂತಿದ್ದಲ್ಲ, ರೆಡಿ ಮಾಡಿದ್ದೀವಿ, ಯಾವಾಗ ನೀನು ಮೂವ್ ಆಗ್ತೀಯಾ ಅಂತ ಹೇಳ್ತಾರೆ. ನಿನಗೇನಾದರೂ ಇದ್ರಾಗ ಪ್ರಾಬ್ಲಮ್ ಇದ್ದರೆ ಬಂದು ಚೆಕ್ ಮಾಡು ಅಂದಾಗ ಹೀರೋಗ ಇಲ್ಲಿಂದ ಹೋಗೋಕ್ಕೆ ಮನಸ್ಸೇ ಆಗಲ್ಲ. ಅಷ್ಟು ಬೇಗ ಮಾಡಿ ಮುಗಿಸ್ಬಿಟ್ರ, ನೀವು ಹೇಗೆ ಅಷ್ಟು ಬೇಗ ಮಾಡೋಕ್ಕಾಗುತ್ತೆ ಅಂದಾಗ ನೀನೇ ತಾನೇ ಹೇಳಿದ್ದು ಬೇಗ ಮಾಡಿಕೊಡಿ ಅಂತ ತಲೆ ತಿಂದಲ್ಲ ಅಂದಾಗ ಹೀರೋನು ಸರಿ ಆಯಿತು, ನಾನು ನಾಳೆ ಬಂದು ಚೆಕ್ ಮಾಡ್ತೀನಿ ಅಂತ ಹೇಳಿ ಕಾಲನ್ನ ಕಟ್ ಮಾಡ್ತಾನೆ. ಅಲ್ಲಿರೋ ಕ್ಯಾಲೆಂಡರ್ನ ನೋಡಿ ಆಗಲೇ ಒಂದು ತಿಂಗಳಾಗೋಯ್ತಾ, ಎಷ್ಟು ಬೇಗ ಆಗೋಯ್ತಲ್ಲ ಅಂತ ಯೋಚಿಸ್ತಾನೆ. ನೆಕ್ಸ್ಟ್ ಹೀರೋಯಿನ್ ಮತ್ತು ಹೀರೋ ಅವರಿಬ್ಬರೂ ಬಟ್ಟೆ ಮಡ್ಚಿಕ್ತಿರ್ತಾರೆ. ಊಜು ಬೇಬಿ ಸೈಲೆಂಟಾಗಿ ನೋಡ್ತಿರ್ತಾನೆ. ಆಗ ಹೀರೋ ಅಂತಾನೆ, ಸರಿ ಆಯಿತು, ನಿನ್ನೆ ನೈಟ್ ನಾನು ಹೇಳೋದ್ನಲ್ಲ ಅದೆಲ್ಲನೂ ನಿಜಾನೇ ಅಂತ ಹೀರೋ ಹೇಳ್ತಾರೆ. ಹೀರೋನಿಗ ಏನು ಹೇಳ್ಬೇಕಂತ ಅವಳಿಗೆ ಗೊತ್ತಾಗಲ್ಲ. ಅವಳು ಸೈಲೆಂಟಾಗೇ ಇರ್ತಾಳೆ. ನನ್ನ ಮನಸ್ಸಿಗೆ ಏನು ಅನ್ನಿಸ್ತು ಅದನ್ನೇ ನಾನು ನಿನ್ನ ಹತ್ರ ಹೇಳಿರೋದು, ಆದರೆ ನಾನು ನಿನ್ನ ಹತ್ರ ಏನು ಕೇಳೋದು ಇಲ್ಲ, ನಿನಗೆ ಪ್ರೆಷರು ಮಾಡೋದಿಲ್ಲ ಅಂತ ಹೀರೋ ಹೇಳ್ತಿರ್ತಾನೆ. ಇದನ್ನು ಸೈಲೆಂಟಾಗಿ ಊಜು ಬೇಬಿನೂ ಕೇಳಿಸ್ಕೊಳ್ತಿರ್ತಾನೆ. ಏನು ನಡೀತಿದೆ ಇಲ್ಲಿ ಅಂತ. ನೀನು ನನಗೆ ಆನ್ಸರ್ ಹೇಳಬೇಕಂತ ಏನು ಅವಶ್ಯಕತೆ ಇಲ್ಲ ಅಂತಲೂ ಹೇಳ್ತಾರೆ. ಆಗ ಹೀರೋನ್ ಅಂತಾಳೆ, ಹಾಗಾದರೆ ನೀನು ನಿನ್ನೆ ನೈಟ್ ಬಂದ್ಬಿಟ್ಟು ಗೊಣಗ್ಲಿಲ್ವಾ, ನಾನೇನೋ ಜ್ವರದಲ್ಲಿ ಗೊಣಗ್ತಿದ್ಯೇನೋ ಅಂತ ಅನ್ಕೊಂಡೆ ಅಂತ ಹೇಳಿದಾಗ ಹೀರೋ ಇಲ್ಲ, ನನ್ನ ಮನ್ಸಲ್ಲಿ ಅನ್ಸಿರೋದೇ ನಾನು ಹೇಳಿರೋದು, ಆದರೆ ಏನು ನಡೆದಿರೋ ಥರ ನನಗೆ ಆ್ಯಕ್ಟ್ ಮಾಡೋಕ್ಕೆ ಬರಲ್ಲ, ನನ್ನ ಫೀಲಿಂಗ್ಸ್ನ ನಾನು ಮರೆಮಚ್ಚೋಕ್ಕೂ ಆಗಲ್ಲ, ಆದ್ದರಿಂದ ನೀನು ನನ್ನ ಮುಂದೆ ಈ ಥರ ಆಕ್ವರ್ಡಾಗಿ ಫೀಲ್ ಮಾಡೋದು ಬೇಡ, ಅದು ನನಗೆ ಇಷ್ಟನೂ ಇಲ್ಲ, ನೀನು ಹೇಗಿದ್ದು ಹಾಗೆ ಇರು ಅಂತ ಹೇಳ್ತಾನೆ. ಎಲ್ಲನೂ ಊಜು ಬೇಬಿ ಸೈಲೆಂಟಾಗಿ ನಿಂತ್ಕೊಂಡು ನೋಡ್ತಾನೆ. ಆಗ ಹೀರೋಯಿನ್ ಸಡನ್ನಾಗಿ ತಿರುಗಿ ನೋಡ್ತಾಳೆ. ನೋಡಿದ್ರೆ ಅವಳದೊಂದು ಪರ್ಸ್ ಇರುತ್ತೆ. ಆ ಪರ್ಸಿಗೆ ಊಜು ಬೇಬಿ ತುಂಬ ಚೆನ್ನಾಗಿ ಅಲಂಕಾರನ ಮಾಡಿರ್ತಾನೆ. ಹೀರೋನಿಗ ಅದನ್ನು ನೋಡ್ಬಿಟ್ಟು ಅವಳಿಗೆ ತಲೆ ಕೆಡ್ತೈತೆ, ಯಪ್ಪ ಇವನ್ನ ಹಿಡ್ಕೊಂಡು ನಾನೇನೇನೆಲ್ಲ ಗೋಳು ಅನುಭವಿಸ್ಬೇಕು ಅಂತ. ಊಜು ಬೇಬಿನೂ ಆಂಟಿ ನನಗೆ ನೀನಂದರೆ ಇಷ್ಟ ಇಲ್ಲ ಅಂತ ಹೇಳ್ತಾನೆ. ಹಾಗೆ ನೈಟ್ ತೋರಿಸ್ತಾರೆ. ಹೀರೋಯಿನ್ ಮನೆ ಮುಂದೆ ಯಾರೋ ಒಬ್ಬ ವ್ಯಕ್ತಿ ಬರ್ತಾನೆ. ಕ್ಯಾಪೆಲ್ಲ ಹಾಕೊಂಡು ಬಂದ್ಬಿಟ್ಟು ಹೀರೋಯಿನ್ ಮನೆ ಮುಂದೆ ನಿಂತ್ಕೊಳ್ತಾನೆ. ಆ ಡೋರ್ನ ಓಪನ್ ಮಾಡೋಕ್ಕಂತ ನೋಡ್ತಾನೆ. ಆದರೆ ಒಳಗಡೆಯಿಂದ ಸೌಂಡ್ ಕೇಳಿಸ್ತಿರುತ್ತೆ. ಹೀರೋಯಿನ್ ಬಂದ್ಬಿಟ್ಟು ಊಜು ಬೇಬಿನ ಸಮಾಧಾನ ಮಾಡಿಸ್ತಿರ್ತಾಳೆ. ಯಾಕಂದರೆ ಊಜು ಬೇಬಿ ಅಳ್ತಿರ್ತಾನೆ. ಆ ಟೈಮ್ಗೆ ಹೀರೋನು ಬಂದ್ಬಿಟ್ಟು ಹೀರೋ ಮಗುನ ಇಸ್ಕೊಳ್ಳೋದು ಸೌಂಡ್ ಕೇಳಿಸುತ್ತಾ. ಆಗ ಆ ವ್ಯಕ್ತಿಗೆ ಮನೇಲಿ ಯಾರೋ ಒಬ್ಬ ಇದ್ದಾನೆ ಅಂದ್ಬಿಟ್ಟು ಅಲ್ಲಿಂದ ಹೋಗ್ಬಿಡ್ತಾನೆ. ಈ ಟೈಮ್ ಸರಿ ಇಲ್ಲ ಅಂದ್ಬಿಟ್ಟು. ನೆಕ್ಸ್ಟ್ ಡೇ ಹೀರೋಯಿನ್ ಬಂದ್ಬಿಟ್ಟು ಕೆಲ್ಸಕ್ಕೆ ರೆಡಿ ಆಗ್ತಿರ್ತಾಳೆ. ಅವಳಿಗೆ ಲೇಟ್ ಆಗಿರುತ್ತೆ. ಊಜು ಬೇಬಿ ಮತ್ತು ಹೀರೋ ಅವರಿಬ್ಬರು ಸೈಲೆಂಟಾಗಿ ನೋಡ್ತಿರ್ತಾರೆ. ಆಗ ಅವಳು ಪರ್ಸ್ ಕಾಣಿಸ್ತಿರಲ್ಲ. ಆಗ ಹೀರೋ ನಿನ್ನ ಪರ್ಸ್ ಅಲ್ಲಿದೆ ಅಂತ ಹೇಳ್ತಾನೆ. ಅದನ್ನ ಹೋಗಿ ಎತ್ಕೊಂಡ್ರೆ ಅಷ್ಟೊತ್ತಿಗೆ ಅವಳದು ID ಕಾರ್ಡ್ ಕಾಣಿಸ್ತಿರಲ್ಲ. ಆಗ ಹೀರೋ ಅಂತಾನೆ ನಿಂದು ID ಕಾರ್ಡ್ ಇಲ್ಲಿದೆ ಅಂತ ಹೇಳಿದಾಗ ಹೀರೋನ ಅದನ್ನ ಎತ್ಕೊಳ್ತಾಳೆ. ಎತ್ಕೊಬಿಟ್ಟು ಸರಿ ಊಜು ಬೇಬಿ ನಾನು ಬರ್ತೀನಿ ಅಂತ ಹೇಳ್ತಾಳೆ. ಅಷ್ಟೊತ್ತಿಗೆ ಹೀರೋನು ಅವಳ ಬಾಯಿಗೆ ಒಂದು ಬ್ರೆಡ್ನ ಇಕ್ತಾನೆ. ಆಗ ಹೀರೋ ಟೇಕ್ ಕೇರ್, ಹುಷಾರಾಗೂ ಹೋಗ್ಬಿಟ್ಟು ಬಾ ಅಂತ ಹೇಳ್ತಾನೆ. ಹೀರೋಯಿನ್ ನೆಕ್ಸ್ಟ್ ಅಲ್ಲಿಂದ ಹೋಗ್ತಿರ್ತಾಳೆ. ಹೋಗ್ಬೇಕಾದಾಗ ಮನೆ ಮುಂದ್ಗಡೆ ಪೊಲೀಸವ್ರು ನಿಂತಿರ್ತಾರೆ. ಅವರಲ್ಲಿರೋ ನೇಬರ್ಸ್ ಹತ್ರನೂ ಮಾತಾಡ್ತಿರ್ತಾರೆ. ಆದರೆ ಅವಳೇನು ಕೇಳಿಸ್ಕೊಳ್ಳಲ್ಲ. ಎಂತಕ್ಕಪ್ಪ ಪೊಲೀಸ್ ನಿಂತವ್ರೆ ಅಂದ್ಬಿಟ್ಟು ಅಲ್ಲಿಂದ ಹೋಗ್ಬಿಡ್ತಾಳೆ. ಈ ಕಡೆ ಹೀರೋ ಊಜು ಬೇಬಿನ ರೆಡಿ ಮಾಡಿಬಿಟ್ಟು ಸ್ಕೂಲಿಗೆ ಕರ್ಕೊಬಂದು ಬಿಡ್ತಾನೆ, ಕಿಂಡರ್ ಗಾರ್ಡನ್ಗೆ. ಅವನು ಆ ಟೀಚರ್ಗೆ ಕ್ಯೂಟಾಗಿ ನಮಸ್ಕಾರ ಮಾಡ್ತಾನೆ. ಹೀರೋನು ಸರಿ ಊಜು ಬೇಬಿಗೆ ಬಾಯ್ ಬಾಯ್ ಹೇಳ್ಬಿಟ್ಟು ಅಲ್ಲಿಂದ ಹೋಗೋದಂತ ನೋಡಿದ್ರೆ ಅವನಿಗೆ ಮನಸ್ಸೇ ಬರಲ್ಲ. ಆಗ ಊಜು ಬೇಬಿನ ನೋಡ್ಕೊಂಡೆ ಅಲ್ಲಿಂದ ಹೋಗ್ಬಿಡ್ತಾನೆ. ಇಲ್ಲಿ ನೋಡಿದ್ರಪ್ಪ ಕಳ್ಳ ಬಂದಿದ ಅಂತ ನೈಟ್ ಹೊತ್ತು ಕೂಲಿಂಗ್ ಗ್ಲಾಸ್ ಹಾಕೊಂಡಿರ್ತಾರಲ್ಲ ಆ ವ್ಯಕ್ತಿ ಹತ್ರ ಹೇಳ್ತಿರ್ತಾರೆ. ಅದೇ ಟೈಮ್ಗೆ ಹೀರೋನು ಅಲ್ಲಿಗೆ ಬರ್ತಾನೆ. ಹೀರೋಗ ಏನು ನಡೀತಿದೆ ಇಲ್ಲಿ ಅಂತ ಗೊತ್ತಾಗಲ್ಲ. ಆಗ ಹೀರೋ ಕೇಳ್ತೇನೆ, ಸರಿ ಆಯಿತು ಏನು ನಡೀತಿದೆ ಇಲ್ಲ ಅಂದಾಗ ಅವ್ರು ಬಂದ್ಬಿಟ್ಟು ಅಂತಾರೆ ಹೀರೋನ ನೋಡ್ಕೊಂಡು, ನಿನಗೆ ಯಾವಾಗ ಅಕ್ಕಪಕ್ಕದ ಮೇಲೆ ಅಷ್ಟೊಂದು ಕೇರ್ ಬಂತು ಅಂತ ಹೇಳ್ಬಿಟ್ಟು ನೆನ್ನೆ ನೈಟು ಒಬ್ಬ ಕಳ್ಳ ಬಂದಿದ್ದಂತೆ, ಎಷ್ಟೊಂದು ಜನದ ಮನೆ ಡೋರ್ ಓಪನ್ ಮಾಡೋಕ್ಕಂತ ಟ್ರೈ ಮಾಡ್ದ ಅಂತ ಹೇಳ್ತಿರ್ತಾರೆ. ಆಗ ಹೀರೋ ಹೌದಾ, ಯಾರದು ಅಂತ ಹೀರೋ ಕೇಳಿದಾಗ ಯಾರಂತಾನೆ ಗೊತ್ತಿಲ್ಲ, ಅವ್ನು ತುಂಬ ಕೇರ್ಫುಲ್ ಆಗಿದ್ದಾನೆ, ಅವ್ನ ಫೇಸ್ ಕಾಣಿಸ್ಬಾರ್ದಂತೆ CCTV ಕ್ಯಾಮ್ರಾ ಮುಂದೆನೂ ಬರಲಿಲ್ಲ, ಅವ್ನು ಹಾಗೆ ಕ್ಯಾಪು ಧರಿಸಿದ ಅಂದಾಗ ಹೀರೋ ಕ್ಯಾಪಾ, ಹಂಗಾದ್ರೆ ನೋಡಿ ಇಲ್ಲೇ ಇಲ್ವಾ ಅಂತ ತೋರಿಸ್ತಾನೆ. ನೋಡಿದ್ರೆ ಆ ವ್ಯಕ್ತಿನೇ. ನಿನಗೆ ಮಾಡೋಕ್ಕೆ ಕೆಲಸನೇ ಇಲ್ವಾ, ಯಾವಾಗಲೂ ನನ್ನ ಹತ್ರನೇ ಬರ್ತೀಯ
ಅಷ್ಟೇ ಅಲ್ಲ. ಸರಿ ಆಯಿತು, ಹೀರೋಯಿನ್ಗೆ ಹುಷಾರಾಗಿ ಇರೋಕ್ಕೆ ಹೇಳು, ಅವಳು ನೈಟ್ ಹೊತ್ತು ಬರ್ತಾಳಲ್ಲ ಲೇಟಾಗಿ, ಅವಳನ್ನ ಸ್ವಲ್ಪ ಕೇರ್ಫುಲ್ಲಾಗಿ ನೋಡ್ಕೊಳ್ಳೋ ಅಂತ ಹೇಳ್ತಾರೆ. ಆಗ ಹೀರೋಗೆ ಅದು ಸ್ವಲ್ಪ ಚಿಂತೆ ಆಗಿಬಿಡುತ್ತೆ. ಯಾಕಂದರೆ ಅವಳು ಲೇಟ್ ನೈಟ್ ಬರ್ತಾಳಲ್ವ, ಅದರಿಂದ ಅವಳ ಬಗ್ಗೆನೇ ಥಿಂಕ್ ಮಾಡ್ತಿರ್ತಾನೆ. ಈ ಕಡೆ ಆ ಮೆಸೇಜನ್ನು ಹೀರೋನ್ಗೂ ಪಾಸ್ ಮಾಡ್ತಾನೆ. ಹೀರೋನ ಹತ್ರನೂ ಹೇಳ್ತಾನೆ. ಹೀರೋಯಿನ್ಗಂತೂ ಫುಲ್ಲು ಶಾಕು. ಹೌದಾ ಅಂತ ಅವಳು ರಿಪ್ಲೈ ಮಾಡ್ತಿರ್ತಾಳೆ. ಆಗ ಹೀರೋನ್ ಫ್ರೆಂಡ್ ಹತ್ರನೂ ಆ ವಿಷಯನ ಹೇಳ್ತಾಳೆ. ಈ ರೀತಿ ಒಬ್ಬಳೇ ಹುಡುಗಿ ಹೋದರೆ ಅವನು ಅವ್ರ ಮೇಲೇ ಅಟ್ಯಾಕ್ ಮಾಡೋದು ಅಂತ. ಈ ರೀತಿ ಅವಳು ಮೆಸೇಜ್ ಮಾಡ್ತಿರ್ತಾಳಲ್ಲ, ಹೀರೋನ್ ಫ್ರೆಂಡ್ ಅದನ್ನ ನೋಡ್ಬಿಟ್ಟು ಸ್ಮೈಲ್ ಮಾಡ್ಕೊಂಡು, ಏನೋ ನೀನು ಹೀರೋ ಜೊತೆಗೆ ಮೆಸೇಜ್ ಮಾಡ್ತಿದ್ದೀಯಾ, ಏನು ನಡೀತಿದೆ ನಿಮ್ಮಿಬ್ಬರಲ್ಲಿ ಅಂತ ಕೇಳ್ತಾಳೆ. ಏನೋ ನಡೀತಿದೆ ತಾನೆ ಅಂತ ಹೇಳಿದಾಗ ಹೀರೋಯಿನ್, ಅಯ್ಯೋ ನಿನಗೆ ತಲೆ ಸರಿಲ್ಲ ಅನಿಸುತ್ತೆ, ನಿನಗೆ ಫಸ್ಟು ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ಬೇಕು ಅಂತ ಅವರಿಬ್ಬರು ಕಾಮಿಡಿ ಮಾಡ್ಕೊಂಡು ನಾಗ ಆಡ್ತಿರ್ತಾರೆ. ಕಡೆ ಹೀರೋನ ತೋರಿಸ್ತಾರೆ. ಹೀರೋದು ಹೊಸ ಮನೆ ಕಟ್ಸಿರ್ತಾರಲ್ವ, ಅಲ್ಲಿಗೆ ಹೋಗ್ಬಿಟ್ಟು ಅವನು ಎಲ್ಲ ಸರಿ ಇದೆಯಾ ಅಂತ ನೋಡ್ತಿರ್ತಾನೆ. ನೋಡಿ ನೋಡಿ ಇದು ಸರಿಯಾಗಿ ಗಂಟೆ ಇಲ್ಲ ಅನಿಸುತ್ತೆ ಈ ವಾಲ್ಪೇಪರ್ ಅಂದಾಗ, ನೀನೇ ತಾನೇ ಈ ಥರ ಹೇಳಿದ್ದು ಈ ಥರ ಅಂಟಿಸ್ಬೇಕು ಅಂತ, ಅದೇ ಥರ ತಾನೇ ನಾವು ಮಾಡಿದ್ದೀವಿ ಅಂತ ಹೇಳ್ತಿರ್ತಾರೆ ಅವರು. ಹೀರೋ ಏನೇನೋ ಅದ್ರಾಗ ಹೀರೋ ಡ್ಯಾಮೇಜ್ನೆಲ್ಲ ಕಂಡುಹಿಡಿಯೋಕ್ಕಂತ ಹೋಗ್ತಾನೆ. ಯಾಕಂದರೆ ಹೀರೋಗೆ ಅಲ್ಲಿಂದ ಹೋಗೋಕ್ಕೆ ಮನಸ್ಸೇ ಇಲ್ಲ ಹೀರೋನ್ ಬಿಟ್ಟು ಇಲ್ಲಿಗೆ ಬರೋಕ್ಕೆ. ಆದ್ದರಿಂದ ಎಲ್ಲ ಸರಿ ಇದೆಯಾ ಇಲ್ಲ ಸರಿ ಇದೆಯಾ ಅಂದಾಗ ಆ ವ್ಯಕ್ತಿಗಂತೂ ತುಂಬ ಸಿಟ್ಟು ಬರ್ತಿರುತ್ತೆ, ತಲೆಗೆ ಏರ್ತಿರುತ್ತೆ ಅವರಿಗೆ. ಇಲ್ಲಿ ನೋಡಪ್ಪ, ನಿನಗೆ ಯಾವಾಗ ಇಲ್ಲಿಗೆ ಬರ್ಬೇಕು ಅನ್ಸುತ್ತೋ ಅವಾಗ ನೀನು ಹೇಳು ಆಯಿತಾ, ಎಲ್ಲ ನೀನು ಹೇಳ್ದಂಗೆ ನಾವು ಮಾಡಿಕೊಟ್ಟಿದ್ದೀವಿ ತಾನೆ, ಇವಾಗ ಬಂದ್ಬಿಟ್ಟು ಅಯ್ಯೋ ಅದು ಸರಿ ಆಯಿತಾ ಇದು ಸರಿ ಆಯಿತಾ ಅಂತ ಹೇಳ್ತಿದ್ಯಲ್ಲ, ನಿನಗೆ ಯಾವಾಗ ಇಲ್ಲಿ ಬರ್ಬೇಕು ಅನಿಸುತ್ತೋ ಅವಾಗ ನೀನು ಬಾ ಸರಿನಾ, ಇಲ್ಲಿಂದ ನಾವು ಫಸ್ಟು ಹೋಗ್ತೀವಿ ಅಂದ್ಬಿಟ್ಟು ಅವರು ಅಲ್ಲಿಂದ ಹೋಗ್ಬಿಡ್ತಾರೆ. ಹೀರೋಗೆ ಬಂದ್ಬಿಟ್ಟು ಹೀರೋಯಿನ್ದು ಚಿಂತೆ, ಅಲ್ಲಿಂದ ಹೋಗ್ಬಿಟ್ರೆ ಅವಳನ್ನ ಯಾರು ನೋಡ್ಕೊಳ್ತಾರೆ ಅಂತ ಅವನಿಗಂತೂ ಅಲ್ಲಿಂದ ಬರೋಕ್ಕೆ ಮನಸ್ಸೇ ಆಗಲ್ಲ. ಹಾಗೆ ಈ ಕಡೆ ನೋಡಿದ್ರೆ ಹೀರೋಯಿನ್ ಬಂದ್ಬಿಟ್ಟು ಬಸ್ಸಲ್ಲಿ ಬರ್ತಿರ್ತಾಳೆ. ಅವಳು ತುಂಬ ನಿದ್ದೆಗೆ ಹೋಗಿರ್ತಾಳೆ. ಸಡನ್ನಾಗಿ ಎದ್ಬಿಟ್ಟು ಆ ಬಸ್ನ ಸ್ಟಾಪ್ ಮಾಡಿ ಅಲ್ಲಿಂದ ಹಿಡಿದ್ಬಿಟ್ಟು ಬರ್ತಾಳೆ. ಈ ಕಡೆ ಹೀರೋ ಬಂದು ಹೀರೋಯಿನ್ಗೋಸ್ಕರ ವೆಯ್ಟ್ ಮಾಡ್ತಿರ್ತಾನೆ. ಆಗ ಹೀರೋಯಿನ್ಗೆ ಕಾಲ್ ಮಾಡೋದಂತ ಕಾಲ್ ಮಾಡಿ, ಸರಿ ನೀನು ಇವಾಗ ಎಲ್ಲಿದ್ಯಾ ಅಂತ ಕೇಳ್ತಾನೆ. ನಿನ್ನ ಮನೆಗೆ ಬರ್ತಿದ್ಯೋ ಇಲ್ವೋ ಅಂದಾಗ ಹೀರೋಯಿನ್, ಇಲ್ಲ ಬಸ್ಸಲ್ಲಿ ನಿದ್ದೆ ಮಾಡಿಬಿಟ್ಟೆ, ಇವಾಗ ಎದ್ದು ಬರ್ತಿದ್ದೀನಿ ಅಂತ ಹೇಳ್ತಿರ್ತಾಳೆ. ನೀವೇನಾದರೂ ನನಗೋಸ್ಕರ ವೆಯ್ಟ್ ಮಾಡ್ತಿದ್ದೀರಾ ಅಂತ ಕೇಳಿದಾಗ ಹೀರೋ, ಇಲ್ಲ ಇಲ್ಲ ನಾನು ಬೇಕಂತ ವೆಯ್ಟ್ ಮಾಡ್ತಿಲ್ಲ, ಈ ಥರ ಪಕ್ಕದ ಮನೆಯವರು ಊಜು ಬೇಬಿನ ಡಿನ್ನರ್ಗಂತ ಕರ್ಕೊಂಡು ಹೋಗೋರೆ, ಆದ್ದರಿಂದ ವೆಯ್ಟ್ ಮಾಡ್ತಿದ್ದೀನಿ ಅಂತ ಹೇಳ್ತಾನೆ. ಸರಿ ನೀನು ಎಲ್ಲಿದ್ದೀಯ ಹೇಳು, ನಾನು ಬಂದ್ಬಿಟ್ಟು ನಿನ್ನ ಪಿಕಪ್ ಮಾಡ್ಕೊಂಡು ಬರ್ತೀನಿ ಅಂದಾಗ ಹೀರೋಯಿನ್, ಇಲ್ಲ ಬೇಡ ನಾನೇ ಬರ್ತೀನಿ ಅಂತ ಹೇಳಿ ಅವಳೊಬ್ಳೇ ಬರ್ತಿರ್ತಾಳೆ. ಅದ್ರಾಗೂ ಬೇರೆ ಆ ಜಾಗ ಫುಲ್ಲು ಕತ್ಲೇ ಇರುತ್ತೆ. ಆಗ ಅವಳಿಗೊಂಥರ ಫೀಲ್ ಆಗ್ತಿರುತ್ತೆ, ಯಾರೋ ಒಬ್ರು ನನ್ನ ಹಿಂದೆ ಬರ್ತವ್ರೆ ಅಂತ. ನೋಡಿದ್ರೆ ನಿಜವಾಗ್ಲೂ ಯಾರೊಬ್ರು ಹಿಂದೆ ಬರ್ತಾನೆ ಇರ್ತಾರೆ. ಆಗ ಹೀರೋಯಿನ್ಗಂತೂ ಹೋಯ್ತಿರ್ತಾಳೆ, ಕರೆಂಟ್ ಇದ್ದಂಗಿದ್ದಂತೆ ಆಫ್ ಆಗಿಬಿಡುತ್ತೆ. ಅವಳಿಗಿನ್ನೂ ಭಯ ಆಗ್ತಿರುತ್ತೆ. ಹಿಂದೆ ತಿರುಗಿ ನೋಡ್ತಾಳೆ, ಆ ವ್ಯಕ್ತಿ ಇನ್ನೂ ಫಾಲೋ ಮಾಡ್ಕೊಂಡೇ ಬರ್ತಾನೆ. ಆದ್ದರಿಂದ ಅವಳು ಭಯದಿಂದ ಓಡೋಗ್ತಾಳೆ. ಸಡನ್ನಾಗಿ ನೋಡಿದ್ರೆ ಅವಳ ಮುಂದೆ ಹೀರೋ ಬಂದು ನಿಂತ್ಕೊಳ್ತಾನೆ. ನನಗೆ ಗೊತ್ತಿತ್ತು ನೀನು ಈ ಜಾಗದಲ್ಲೇ ಬರ್ತೀಯ ಅಂತ. ಆ ಕಳ್ಳನೂ ಅಲ್ಲಿಂದ ಓಡೋಗ್ಬಿಡ್ತಾನೆ. ಹೀರೋ ಏನಾಯಿತು ಅಂದಾಗ, ಏನೂ ಆಗಲಿಲ್ಲ, ನನಗೆ ಇವಾಗಲೇ ರಿಲೀಫ್ ಆಗೈತೆ ಅಂದ್ಬಿಟ್ಟು ಅವರಿಬ್ಬರು ಮಾತಾಡ್ಕೊಂಡು ಹೋಗ್ತಿರ್ತಾರೆ. ಇನ್ನೊಂದ್ಸತಿ ಏನಾದರೂ ಆದರೆ ನೀನು ನನಗೆ ಕಾಲ್ ಮಾಡು ಆಯಿತಾ ಅಂತ ಹೀರೋ ಹೇಳ್ತಿರ್ತಾನೆ. ಹೀರೋಯಿನ್, ನೀನು ಅಷ್ಟೇ ಭಯ ಪಡ್ಕೋಬೇಡ ಅಂತ ಹೇಳ್ತಾಳೆ. ಆಗ ಹೀರೋ, ನೀನು ನನಗೆ ಪ್ರಾಮಿಸ್ ಮಾಡು, ನೆಕ್ಸ್ಟ್ ಟೈಮ್ ನೀನು ನನಗೆ ಕಾಲ್ ಮಾಡ್ತೀನಿ ಅಂತ ಹೇಳಿದಾಗ ಹೀರೋಯಿನ್ ಸರಿ ಆಯಿತು ಅಂತ ಅವಳು ಪ್ರಾಮಿಸ್ ಮಾಡ್ತಾಳೆ. ಅವರಿಬ್ಬರು ಹಾಗೆ ಮಾತಾಡ್ಕೊಂಡು ಹೋಗಬೇಕಾದಾಗ ಹೀರೋನು ತನ್ನ ಮನೆ ರೆಡಿಯಾಗಿರೋ ವಿಷಯನ ಹೇಳ್ತಾನೆ. ಆದರೆ ಆ ಮನೆ ಸರಿಯಾಗಿ ರೆಡಿನೇ ಆಗಿಲ್ಲ. ವಾಲ್ಪೇಪರೆಲ್ಲ ಸರಿಯಾಗಿ ಅಂಟಿಲ್ಲ, ಅಲ್ಲಿರೋ ಪೈಪೆಲ್ಲ ಸರಿಯಾಗಿಲ್ಲ ಅಂತ ಇಲ್ಲದೆ ಇರೋದೆಲ್ಲ ಹೇಳ್ತಿರ್ತಾನೆ. ಅವನು ಹೇಳೋದು ಸುಳ್ಳು, ಯಾಕಂದರೆ ಹೀರೋಯಿನ್ ಜೊತೆಗೆ ಇನ್ನೂ ಸ್ವಲ್ಪ ದಿವಸ ಇರಬೇಕು ಅಂತ. ಆಗ ನೀನೇನು ಅಂದ್ಕೊಳ್ಳಿಲ್ಲ ಅಂದರೆ ನಾನು ಇನ್ನೂ ಸ್ವಲ್ಪ ದಿವಸ ನಿನ್ನ ಮನೇಲಿ ಇರ್ಬೋದಾ ಅಂತ ಅವಳ ಹತ್ರ ಕೇಳ್ತಾನೆ. ಅವಳಿಗೂ ಹೀರೋ ಇರೋದಂದರೆ ಇಷ್ಟನೇ ಅಲ್ವಾ. ಆದ್ದರಿಂದ ಹೀರೋಯಿನ್ ನಗಾಡ್ಕೊಂಡೆ, ಸರಿ ಆಯಿತು, ನಿನ್ನ ಮನೆ ಫುಲ್ಲು ರೆಡಿ ಆದಮೇಲೆ ಇಲ್ಲಿಂದ ಹೋಗು ಅಂತ ಹೇಳಿ ಅವರಿಬ್ಬರು ಅಲ್ಲಿಂದ ಹೋಗಬೇಕಾದಾಗ ಹೀರೋ ಅವಳಿಗೊಂದು ಪೆಪ್ಪರ್ ಸ್ಪ್ರೇ ಕೊಡ್ತಾನೆ. ಏನಾದರೂ ನೀನು ಎಂಥ ಸಿಚುವೇಷನಲ್ಲಾದರೂ ಸಿಗಕೊಂಡ್ರೆ ಇದನ್ನು ಯೂಸ್ ಮಾಡ್ಕೊ ಆಯಿತಾ, ಆ ಕಳ್ಳ ಸಿಗೋವರೆಗೂ ಇದನ್ನು ಯೂಸ್ ಮಾಡು ಅಂದಾಗ ಹೀರೋಯಿನ್ ಅದನ್ನು ಹೇಗೆ ಯೂಸ್ ಮಾಡೋದಂತ ನೋಡ್ತಾಳೆ. ಅದ್ರಾಗಂತೂ ಸ್ಪ್ರೇ ಬರೋದೇ ಇಲ್ಲ. ಅದರಿಂದ ಹೀರೋ ಅದನ್ನ ಇಸ್ಕೊಂಡು ನಾನು ಚೆಕ್ ಮಾಡ್ತೀನಿ ಕೊಡು ಅಂತಾನೆ. ಅದು ವರ್ಕೇ ಆಗಲ್ಲ. ಸಡನ್ನಾಗಿ ಅವ್ನು ಕಣ್ಮುಂದೆ ಹಿಡ್ಕೊಂಡು ಮಾಡ್ತಾನೆ, ಅದು ವರ್ಕ್ ಆಗಿಬಿಡುತ್ತೆ. ಅವನಿಗಂತೂ ಅಯ್ಯೋ ನನ್ನ ಕಣ್ಣೋಯ್ತು, ಬೇಗ ಆಂಬುಲೆನ್ಸ್ಗೆ ಕಾಲ್ ಮಾಡು ಅಂತ ಆ ಟೈಮಲ್ಲೂ ಕಾಮಿಡಿ ಮಾಡ್ಕೊಂಡು ಹೋಗ್ತಿರ್ತಾನೆ. ಆಗ ಹೀರೋನ ಮನೆ ಕರ್ಕೊಬಂದ್ಬಿಟ್ಟು ಅವ್ನ ಕಣ್ಣಿಗೆ ನೀರು ಎರಸ್ತಿರ್ತಾಳೆ. ಅಯ್ಯೋ ನಿನ್ಗಿನ್ನೂ ಇದಾಗಲಿಲ್ವ, ಸರಿ ಆಗಲಿಲ್ವ, ಸರಿ ಆಯಿತು ಇಲ್ಲಿ ಕುತ್ಕೋ ಅಂತ ಹೀರೋನ ಕುಂಡ್ರಿಸ್ಬಿಟ್ಟು ಸ್ವಲ್ಪ ಲೈಟಾಗಿ ಕಣ್ಣು ಓಪನ್ ಮಾಡು ಅಂತೇಳಿ ಹೀರೋನು ಓಪನ್ ಮಾಡಿ ನೋಡಿದಾಗ ಹೀರೋ ಮುಂದೆ ಹೀರೋಯಿನ್ ಅಲ್ವ ನಿಂತ್ಕೊಳ್ಳೋದು. ಅವನಿಗಂತೂ ಅವಳನ್ನ ನೋಡಿದ ತಕ್ಷಣವೇ ಒಂಥರ ಆಗ್ತಿರುತ್ತೆ, ಬ್ಯಾ ಅಂತ ನೋಡ್ತಿರ್ತಾನೆ. ಹೀರೋಯಿನ್ ತುಂಬ ಕ್ಲೋಸಲ್ಲಿ ಇರ್ತಾಳೆ. ಸಡನ್ನಾಗಿ ಹೀರೋ ಕಣ್ಣನ್ನು ಸ್ವಲ್ಪ ತುಂಬ ಓಪನ್ ಮಾಡಿಬಿಡ್ತಾಳೆ. ಹೀರೋ, ನೀನು ಬೇಕು ಅಂತ ತಾನೇ ಮಾಡಿದ್ದು ಅಂತ ಹೇಳ್ತೇನೆ. ಸರಿ ಆಯಿತು ಇರು, ಯಾವುದಾದ್ರೂ ಸೈಡ್ ಎಫೆಕ್ಟ್ ಇದೆಯಾ ಅಂತ ನೋಡ್ಕೊಬರ್ತೀನಿ ಅಂತ ಹೀರೋನಲ್ಲಿ ಹೋಯ್ತಾಳೆ. ಕಾಲು ಸ್ಲಿಪ್ಪಾಗಿ ಅಲ್ಲಿಂದ ಬೀಳ್ತಾಳೆ.
ಹೀರೋನು ಎಲ್ಲಿ ಅವಳು ಕೆಳಗಡೆ ಬಿದ್ದೋಯ್ತಾಳೆ ಅಂತ ಸಡನ್ನಾಗಿ ಹಿಡ್ಕೊಬಿಡ್ತಾನೆ. ಅವರಿಬ್ಬರು ಹಾಗೆ ಒಬ್ರಿಗೊಬ್ರು ನೋಡ್ಕೊಂಡಿರ್ತಾರೆ. ಹೀರೋನು ಹಾಗೆ ನೋಡ್ತಾಳೆ. ಆಮೇಲೆ ಅಯ್ಯೋ ಈ ಥರ ಇದ್ರೆ ಸರಿ ಹೋಗಲ್ಲ ಅಂದ್ಬಿಟ್ಟು ಅವರಿಬ್ಬರು ಅಲ್ಲಿಂದ ಒಬ್ರೊಬ್ರು ಸೈಡ್ಗೆ ಹೋಗ್ಬಿಡ್ತಾರೆ. ಹೀರೋಯಿನ್ ಆಚೆ ಹೋಗ್ಬಿಟ್ಟು ಅಯ್ಯೋ ನನ್ನ ಹಾರ್ಟೆಲ್ಲ ಹೇಗೆ ಬಡ್ಕೊಳ್ತೈತಪ್ಪ, ಅಯ್ಯೋ ಇದನ್ನೆಲ್ಲ ನಾನು ಕಂಟ್ರೋಲ್ ಮಾಡ್ಕೋಬೇಕು, ಈ ರೀತಿಯೆಲ್ಲ ನಾನು ಯೋಚಿಸ್ಬಾರ್ದು ಅಂತ ಅವಳೇ ಕಂಟ್ರೋಲ್ ಮಾಡ್ಕೊಳ್ತಾಳೆ. ನೆಕ್ಸ್ಟ್ ಡೇ ಬಂದ್ಬಿಟ್ಟು ಆ ಪಾರ್ಕ್ ಇಲ್ವಾ ಅವ್ರದ್ದು ಬಂದ್ಬಿಟ್ಟು ಪ್ರಾಜೆಕ್ಟ್ ಅಪ್ರೂವ್ ಆಗಿರುತ್ತಲ್ವ ಅದ್ರ ಬಗ್ಗೆ ಮಾತಾಡ್ಕೊಂಡು ಹೋಗ್ತಿರ್ತಾನೆ. ಅವ್ರ ಅಸಿಸ್ಟೆಂಟ್ ಹೇಳ್ತಾನೆ ಬಾಸ್ ಏನಾಯಿತು ಅಂತ. ಈ ರೀತಿ ಗ್ಲೋಬಲ್ ಮಾರ್ಕೆಟ್ ಪ್ರಾಜೆಕ್ಟ್ ಇದೆಯಲ್ಲ ಆದ್ರಿಂದ ವಿಷುವಲ್ ಡೈರೆಕ್ಟಿಂಗ್ ಟೀಮ್ ಬರ್ತಿದ್ದಾರೆ, ನೀವು ಅವ್ರನ್ನ ಇವತ್ತು ಮಧ್ಯಾಹ್ನ ಮೀಟ್ ಮಾಡೋದಂತೆ ಹೇಳ್ತಾರೆ. ಹೌದಾ ಯಾವ ಕಂಪನಿ ಅಂದಾಗ ಅದು ದೊಡ್ಡ ಫೇಮಸ್ ಕಂಪನಿ ಇರುತ್ತೆ ಅಂತ ಅವನು ಹೇಳ್ತಾನೆ. ನೆಕ್ಸ್ಟ್ ಮಧ್ಯಾಹ್ನ ತೋರಿಸ್ತಾರೆ. ಹೀರೋಯಿನ್ ನೋಡಿ ಶಾಕ್ ಆಯ್ತಾಳೆ, ಯಾಕಂದರೆ ಅಲ್ಲಿರೋದು ಅಮಿಚೋ. ಹೀರೋ ಅವ್ರ ಟೀಮೇ ಅಲ್ಲಿ ಬಂದ್ಬಿಟ್ಟು ವಿಷುವಲ್ ಪ್ರಾಜೆಕ್ಟಿಂಗ್ ಮಾಡೋದು. ಹೀರೋನೂ ಅಲ್ಲಿ ಬರ್ತಾನೆ. ಬಂದ್ಬಿಟ್ಟು ನೋಡಿದಾಗ ಹೀರೋಯಿನ್ ಶಾಕ್ ಆಯ್ತಾಳೆ, ಇವನ ಇಲ್ಲೇನು ಮಾಡ್ತಾನೆ ಅಂತ ನೋಡ್ತಿರ್ತಾಳೆ. ಅದೇ ಟೈಮ್ಗೆ ಆ ಪಾರ್ಕು ಶಾಕ್ ಆಗಿ ನೋಡ್ತಿರ್ತಾನೆ. ಆಗ ಮಿಸ್ಟರ್ ಪಾರ್ಕ್ ಬಂದ್ಬಿಟ್ಟು ಏನು ಇನ್ಲಾನ ಅಂದಾಗ ನೀವಿಬ್ರೇನು ಸಂಬಂಧಿಕರ ಅಂತ ಅವ್ರು ಶಾಕ್ ಆಗಿರ್ತಾರೆ. ಆಗ ಇವನ್ನೆಲ್ಲೋ ನೋಡಿದ್ದೀನಲ್ಲ ಅಂತ ಅಸಿಸ್ಟೆಂಟ್ ಹೇಳ್ತಾರೆ. ಈ ಕಡೆ ವೈಫ್ ಅಂತ ಈ ಅಮಿಚೋ ಹೇಳ್ತಾರೆ. ಅವರಿಗಂತೂ ಫುಲ್ಲು ಕನ್ಫ್ಯೂಸು, ಏನು ವೈಫಾ ನೀವಿಬ್ರ ಅಂತ ಅವರು ಅಲ್ಲಿನೂ ಕಾಸಿಪ್ ಮಾತಾಡ್ತಾರೆ. ಸರಿ ಆಯಿತು ಬನ್ನಿ ನಾವು ಮೀಟಿಂಗ್ ಹೋಗೋದಾ ಅಂತ ಹೇಳಿ ಅವರೆಲ್ಲರೂ ಮೀಟಿಂಗಲ್ಲಿ ಮಾತಾಡ್ತಿರ್ತಾರೆ. ಇವ್ರದ್ದು ಫುಡ್ ಕಂಪನಿ ಅಲ್ವಾ, ಆದ್ದರಿಂದ ಫುಡ್ದು ಫೋಟೋ ಶೂಟ್ ನಡ್ಸಕ್ಕೆ ಬಂದಿರ್ತಾರೆ. ಅವ್ರ ಫೋಟೋಸು ಹೊಡಿತಿರ್ತಾರೆ. ಇದು ಬಂದ್ಬಿಟ್ಟು ಅಮಿಚೋದು ಫಸ್ಟ್ ಟೈಮ್ದು ಫೋಟೋ ಶೂಟು ಫುಡ್ದು ಅದ್ರಾಗೂ ಬೇರೆ. ಇದನ್ನೆಲ್ಲನೂ ಅವರು ಹೇಳ್ತಿರ್ತಾರೆ. ಆಗ ಹೀರೋನು ಒಂದು ಪೆನ್ ಡ್ರೈವ್ನ ಕೊಡ್ತಾನೆ. ಆಗ ಹೀರೋ ಹೇಳ್ತಾನೆ ಈ ರೀತಿ ವಿಷುವಲ್ದು ನಾನು ನಿಮಗೆ ಎಲ್ಲ ರೆಫರೆನ್ಸ್ನ ಕೊಟ್ಟಿದ್ದೀನಿ ನೋಡಿ ಅಂದಾಗ ಆ ಅಮಿಚೋಗೆ ಬಂದ್ಬಿಟ್ಟು ಫುಲ್ಲು ಖುಷಿ ಆಗ್ತಿರುತ್ತೆ, ತುಂಬ ಟ್ಯಾಲೆಂಟ್ ಇದ್ದಾನೆ ಅಂತ. ಈ ಕಡೆ ಮಿಸ್ಟರ್ ಪಾರ್ಕು ಹೇಳ್ತಾರೆ ಸರಿ ಆಯಿತು ಚೆಕ್ ಮಾಡ್ತೀವಿ ಅಂತ ಹೇಳಿದಾಗ ಹೀರೋಯಿನ್ಗೂ ಖುಷಿ ಆಗ್ತಿರುತ್ತೆ ಹೀರೋನ ನೋಡಿ. ಆಗ ಹೀರೋಗೂ ಅಂತೂ ಫುಲ್ಲು ಖುಷಿ. ಸದ್ಯಕ್ಕೆ 32 ಹಲ್ಲನ್ನ ತೋರಿಸಿಲ್ಲ. ಈ ಕಡೆ ಇವರೆಲ್ಲ ಮೀಟಿಂಗ್ ಮುಗಿಸ್ಬಿಟ್ಟು ಸರಿ ಡಿನ್ನರ್ಗೆ ಹೋಗೋದು ಅಂದಾಗ ಅಮಿಚೋ ಅಂತಾರೆ ನೀವೆಲ್ಲರೂ ಹೋಗಿ ಬನ್ನಿ, ನಾನು ಬರಲ್ಲ, ನನಗದು ಸೆಟ್ ಆಗಲ್ಲ ಅಂತ ಹೇಳ್ತಾರೆ. ಆದರೆ ಅಮಿಚೋ ಗಂಡ ಹಾಗಲ್ಲ, ನಾನು ಬರ್ತೀನಪ್ಪ ಬರ್ರಿ ನಾವು ಎಂಜಾಯ್ ಮಾಡೋದ ಅಂತ ಅವ್ರು ಅಲ್ಲಿಂದ ಹೋಗೋದ ಅಂತಾರೆ. ಅಮಿಚೋಗ ಇವನಂತೂ ಇನ್ನೂ ಉದ್ಧಾರನೇ ಆಗಲ್ಲ ಬಿಡು ಅಂತ ನೋಡ್ತಿರ್ತಾರೆ. ಈ ಕಡೆ ಇವರೆಲ್ಲರೂ ಹೋಗ್ಬೇಕಾದಾಗ ಹೀರೋ ನಿಂತಿರ್ತಾನೆ. ಆಗ ಆ ಮಿಸ್ಟರ್ ಪಾರ್ಕ್ ಅಸಿಸ್ಟೆಂಟ್ ನಾನಿನ್ನ ಎಲ್ಲೋ ನೋಡಿದ್ದೀನಲ್ಲ ಅಂತ ಹೇಳ್ತಿರ್ತಾನೆ. ನನಗೆ ಬಂದ್ಬಿಟ್ಟು ಎಲ್ಲಿ ಕಂಡು ಅಂತ ಅವಳಿಗೊಂಥರ ಭಯ. ಆಮೇಲೆ ಎಲ್ಲರೂ ಲಿಫ್ಟ್ ಒಳಗಡೆ ಹೋಗ್ಬಿಡ್ತಾರೆ. ಆದರೂ ಅವ್ನು ಸುಮ್ಮನೆ ಇರಲ್ಲ. ನಾನಿನ್ನ ಎಲ್ಲೋ ನೋಡಿದ್ದೀನಿ ಅಂತ ಜ್ಞಾಪನಿಸ್ಕೊಳ್ತಿರ್ತಾನೆ. ಹೀರೋಯಿನ್ ಬಂದ್ಬಿಟ್ಟು ಈ ರೀತಿ ನೀನು ಮಾಡಿರೋದನ್ನ ರೆಕಾರ್ಡ್ ಮಾಡ್ಕೊಂಡವ್ರೆ ನೋಡು ಅಂತ ಹೀರೋಗೆ ತೋರಿಸಿರ್ತಾಳಲ್ವ, ಅದನ್ನು ಹೀರೋ ಜ್ಞಾಪನಿಸ್ಕೊಳ್ತಾನೆ. ಕೊನೆಗೂ ಆ ಮಿಸ್ಟರ್ ಪಾರ್ಕ್ ಅಸಿಸ್ಟೆಂಟ್ ನಾನು ಕಂಡಿಡ್ದೆ, ನೀನು ಅದೇ ಹುಡುಗ ತಾನೆ, ಆ ಕ್ರೇಜಿ ಹುಡುಗ ತಾನೆ ಅಂತ ಹೀರೋನ ನೋಡಿ ಹೇಳ್ತಾನೆ. ಹೀರೋಗ ಅವಮಾನ ಆಗ್ತಿರುತ್ತೆ, ಅಯ್ಯೋ ಕಂಡಿಡಿದ್ಬಿಟ್ನಲ್ಲ ಅಂತ. ಅಲ್ಲಿರೋರ್ಗೆ ಎಲ್ರಿಗೂ ಹೇಳ್ಬಿಡ್ತಾನೆ. ಆಗ ಹೀರೋ ಏನು ಮಾಡೋಕ್ಕಾಗ್ದೇನೆ ಅವ್ನ ಫೇಸ್ನ ಕವರ್ ಮಾಡ್ಕೊಳ್ತಾನೆ, ಅವ್ರ ಬಾಸು ಸಹ. ಕಡೆ ಇವರೆಲ್ಲರೂ ಡಿನ್ನರಿಗೆ ಬಂದಿರ್ತಾರಲ್ಲ, ಆಗ ಅಸಿಸ್ಟೆಂಟ್ ಕೇಳ್ತಾನೆ ನೀವಿಬ್ಬರೇನು ಮದುವೆ ಆಗಿದ್ದೀರಾ ಅಂತ. ಆಗ ಹೀರೋಯಿನ್ ಮತ್ತು ಹೀರೋ ಇಲ್ಲ ನಾವಿಬ್ಬರು ಮದುವೆ ಆಗಿಲ್ಲ ಅಂದಾಗ ಆ ಹುಡುಗಿ ಹಾಗಾದರೆ ನೀವಿಬ್ಬರೇನು ಡೇಟಿಂಗ್ ಮಾಡ್ತಿದ್ದೀರಾ ಅಂತ ಕೇಳ್ತಾಳೆ. ಹೀರೋಗಂತೂ ಅವನಿಗೆ ಖುಷಿ ಆಗ್ತಿರುತ್ತೆ. ಆದರೆ ಹೀರೋಯಿನ್ ಇಲ್ಲ ನಾವಿಬ್ಬರು ಡೇಟಿಂಗ್ ಏನು ಮಾಡ್ತಿಲ್ಲ, ನಾವಿಬ್ಬರು ಬರೀ ಸಂಬಂಧಿಕರು ಅಷ್ಟೇ, ನಾವಿಬ್ಬರ ನಡುವೆ ಏನೂ ಇಲ್ಲ ಅಂತ ಅವಳು ಕ್ಲಾರಿಟಿನ ಕೊಡ್ತಿರ್ತಾಳೆ. ಆಗ ಮಿಸ್ಟರ್ ಪಾರ್ಕಿಗೆ ಇದನ್ನು ಕೇಳಿ ಖುಷಿ ಆಗ್ತಿರುತ್ತೆ, ಇವರಿಬ್ಬರ ನಡುವೆ ಏನೂ ಇಲ್ಲ ಅಂತ. ಆಗ ಸರಿ ಆ ಮಗು ಯಾರ್ದು ಅಂದಾಗ ಈ ರೀತಿ ನಮ್ಮ ಅಕ್ಕಂದು ಮತ್ತು ನಮ್ಮ ಬಾವನ ಮಗನೇ ಅವನು ಅಂತ ಹೀರೋಯಿನ್ ಹೇಳ್ತಿರ್ತಾಳೆ. ಅವರಂತೂ ಇಲ್ಲದೆ ಇರೋದೆಲ್ಲ ಕೇಳ್ತಾನೆ ಇರ್ತಾರೆ. ಸರಿ ಎಂತಕ್ಕೆ ನೀನು ಹೀರೋನಿನ ಬೇಬಿ ಅಂತ ಕರೆದೆ ಅಂತ ಹೀರೋನ ನೋಡಿ ಹೇಳಿದಾಗ ಇವ್ರಿಗೇನು ಹೇಳ್ಬೇಕಂತಲೇ ಗೊತ್ತಾಗಲ್ಲ. ಆಗ ಹೀರೋ ಆ ಥರ ಎಲ್ಲ ಏನೂ ಇಲ್ಲ ತಮಾಷೆಗೆ ಅಂತ ಹೇಳಿ ಎಲ್ಲನೂ ಸರಿ ಮಾಡ್ತಾನೆ. ಮಿಸ್ಟರ್ ಪಾರ್ಕು ಹೀರೋನಿಗೆ ಸಪೋರ್ಟಿವ್ ಆಗಿರ್ತಾನೆ. ಹೀರೋಗಿದು ನೋಡಿ ಸ್ವಲ್ಪ ಹರ್ಟ್ ಆಗ್ತಿರುತ್ತೆ. ಇಲ್ಲಿಗೆ ಎಪಿಸೋಡ್ ಮುಗೀತು. ಎಲ್ಲರಿಗೂ ಬಾಯ್ ಗೈಸ್. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ.